ಹಾಯ್ ಫ್ರೆಂಡ್ಸ್, ನಿಮಗೆ ಬ್ಲೌಸ್ ಡಿಸೈನ್ ಕಲೆಕ್ಷನ್ಗಳನ್ನು ತೋರಿಸ್ತಾ ಇದ್ದೀನಿ. ನಾನೇ ಸ್ಟಿಚ್ ಮಾಡಿರೋ ಬ್ಲೌಸ್ ಡಿಸೈನ್ಸ್ಗಳು ಪ್ಯಾಚ್ ವರ್ಕ್ ಮಾಡಂತ ಹೇಳಿದರು. ಆ ಕಾರಣ ನಾನು ಈ ಬ್ಲೌಸ್ಗೆ ಮ್ಯಾಚ್ ಆಗೋ ಥರನೇ ಡಿಸೈನನ್ನು ಕಲೆಕ್ಟ್ ಮಾಡಿ ಪ್ಯಾಚ್ ವರ್ಕ್ ಮಾಡಿದ್ದೀನಿ. ಸೀರೆ ಪ್ಯಾಚ್ ವರ್ಕ್ ಮಾಡಂತ ಹೇಳಿದ ಕಾರಣ ನಾನು ಸೀರೆಗೆ ಮ್ಯಾಚ್ ಆಗೋ ಥರನೇ ಪ್ಯಾಚ್ ವರ್ಕ್ ಮಾಡಿದ್ದೀನಿ. ನೀವು ಚೆನ್ನಾಗಿ ವರ್ಕ್ ಮಾಡ್ತೀರಿ, ಬ್ಲೌಸ್ ಡಿಸೈನ್ಸ್ ಚೆನ್ನಾಗಿ ಕಲೆಕ್ಟ್ ಮಾಡ್ತೀರಿ, ಡಿಸೈನ್ಸ್ಗಳು ಚೆನ್ನಾಗಿರ್ತಾವ ನಿಮ್ಮವು ಅಂತ ಹೇಳಿ ಇಲ್ಲೇ ಸ್ಟಿಚ್ ಮಾಡಿಸ್ತಾರೆ ಭಾಳ ದಿನದಿಂದ. ಇದು ಸೀರೆ ಬ್ಲೌಸ್ ಅಂತೂ ಅಲ್ಲ, ಬೇರೆ ಪೀಸ್ನಲ್ಲಿ ತಗೊಂಡು ಹೊಲಿಸಿದ್ದಾರೆ. ಅದಕ್ಕೆ ನಾನು ಅಪೋಸಿಟ್ ಗೋಟ್ ಕಟ್ ಅಂತ ಹೇಳಿದರು, ಅಪೋಸಿಟ್ ಗೋಟನ್ನು ಕಟ್ಟಿ ಸ್ಟಿಚ್ ಮಾಡಿದ್ದೀನಿ. ಅದಕ್ಕೆ ಸಿಂಪಲ್ ವರ್ಕ್ ಮಾಡಿ ಅಪೋಸಿಟ್ ಗೋಟ್ ಕಟ್ಟಿದ್ದೀನಿ, ಚೆನ್ನಾಗಿ ಕಾಣ್ತಿದೆ. ನೆಕ್ಸ್ಟ್ ಬ್ಲೌಸು ಪತ್ಲದಲ್ಲಿದೆ. ಪತ್ಲದಾಗ ಗ್ರೇ ಕಲರ್ ಸೀರೆ, ಅದು ಗ್ರೇ ಕಲರ್ ಸೀರೆಗೆ ಈ ಥರ ವರ್ಕ್ ಮಾಡಿದ್ದೀನಿ. ಗ್ರೇ ಲೇಸ್ ತಗೊಂಡು ವರ್ಕ್ ಮಾಡಿದ್ದೀನಿ. ಸ್ಲೀವ್ಸು ಈ ಟೈಪ್ ಇರಲಿ ಅಂತ ಹೇಳಿದರು, ಅದಕ್ಕೆ ಈ ಟೈಪ್ ಸ್ಲೀವ್ಸ್ ಹಚ್ಚಿ ಅದಕ್ಕೆ ಇವು ಬೀಡ್ಸ್ ಹಚ್ಚಿ ವರ್ಕ್ ಮಾಡಿದ್ದೀನಿ. ಚೆನ್ನಾಗಿ ಕಾಣ್ತಿದೆ ಬ್ಲೌಸು. ಅವರು ಚೆನ್ನಾಗಿ ಹೊಲಿತೀರಿ, ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಅಂತ ನನ್ನ ಹತ್ರ ಭಾಳ ದಿನದಿಂದ ಇಲ್ಲೇ ಹೊಲಿಸ್ತಾ ಇದ್ದಾರೆ. ಇದು ಬ್ಲೌಸು ಬಾರ್ಡ್ರ್ ಸೀರೆ. ಈ ಬಾರ್ಡ್ರ್ ಸೀರೆಗೆ ಇದೇ ಡಿಸೈನ್ ಬೇಕು ಅಂತ ಕೇಳಿ ನನ್ನ ಹತ್ರ ಬ್ಲೌಸ್ ಡಿಸೈನನ್ನು ಆರಿಸಿ ಇದನ್ನೇ ಕೊಟ್ಟೋಗಿದ್ರು. ಆದ ಕಾರಣ ಇದಕ್ಕೆ ಅಪೋಸಿಟ್ ಸೀರೆದೆ ಗೋಟ್ ಕಟ್ಟಿ ಅವ್ರು ನನಗೆ ಲೇಸ್ ಹಚ್ಬಾಡ್ರಿ, ಸೀರೆ ಗೋಟ್ ಕಟ್ಟಿ ನನಗೆ ವರ್ಕ್ ಮಾಡಿಕೊಡಿ ಅಂದಿದ್ರು. ವರ್ಕ್ ಮಾಡಿಕೊಟ್ಟಿದ್ದೀನಿ. ಅವಕ್ಕೆ ಬೀಡ್ಸ್ ಹಚ್ಚಿ ವರ್ಕ್ ಒಂದು ಸ್ವಲ್ಪ ಗ್ರ್ಯಾಂಡ್ ಮಾಡೀನಿ. ಅವರು ಸ್ಲೀವ್ಸು ಪುಗ್ಗನೇ ಬೇಕು ಅಂತ ಕೇಳಿದ್ದಕ್ಕೆ ನಾನು ಈ ಪುಗ್ಗನೇ ಬೇಕು ನನಗೆ, ಬೇರೆ ಯಾವುದು ಬೇಡ ಅಂದಿದ್ದಕ್ಕೆ ಈ ಪುಗ್ಗನೇ ಇಟ್ಟು ಹೊಲ್ದಿದ್ದೀನಿ. ಚೆನ್ನಾಗಿ ಕಾಣ್ತಿದೆ, ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ನಿಮ್ಮದು ಅಂತ ತುಂಬ ಜನ ನಮಗೆ ಕಮೆಂಟ್ಸ್ ಕೊಡ್ತಾರೆ. ಎಷ್ಟು ಬೇರೆ ಊರಿಂದ ಎಲ್ಲ ಬಂದು ನನ್ನ ಹತ್ರ ಹೊಲಿಸ್ತಾರೆ, ಚೆನ್ನಾಗಿ ಹೊಲಿತೀರಿ ನೀವು ಅಂತ ಹೇಳಿ. ಇದು ಪಿಂಕ್ ಕಲರ್ ಸ್ಯಾರಿ, ಇದು ಬ್ಲೂ ಕಲರ್ ಸ್ಯಾರಿ, ಪಿಂಕ್ ಬ್ಲೌಸ್ ಬಂದಿದೆ. ಇದು ಬೋಟ್ ನೆಕ್ ಇತ್ತು, ನನಗೆ ಗುಂಡು ಹಚ್ಚಿ ಅಪೋಸಿಟ್ ಗುಂಡು ಹಚ್ಚ್ರಿ ಅಂತ ಹೇಳಿದರು. ಬೋಟ್ ನೆಕ್ ಇತ್ತು, ಈ ಟೈಪ್ ನಾನು ಇಟ್ಟಿದ್ದೀನಿ. ಅದಕ್ಕೆ ಅಪೋಸಿಟ್ ಲೇಸ್ ಹಚ್ಚಿದರೆ ಚೆನ್ನಾಗಿ ಕಾಣುತ್ತೆ ಅಂತಂದು ಬೋಟ್ ನೆಕ್ ಇಟ್ಟು ಹೊಲ್ದಿದ್ದೀನಿ. ಇದಕ್ಕೆ ಮ್ಯಾಚ್ ಆಗಲಿ ಅಂತಂದೆ ನಾನು ಸ್ಲೀವ್ಸಿಗೆ ಅದೇ ಥರ ಗುಂಡು ಹಚ್ಚಿ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಮಾಡಿದ್ದೀನಿ. ಚೆನ್ನಾಗಿ ಕಾಣ್ತಿದೆ, ಫಿನಿಶಿಂಗ್ ಚೆನ್ನಾಗಿ ಬಂದಿದೆ. ನೋಡೋಕ್ಕೂ ಉಟ್ಕೊಂಡ್ರೂ ಚೆನ್ನಾಗಿ ಕಾಣುತ್ತೆ. ಬೋಟ್ ನೆಕ್ ಅಲ್ವಾ, ಚೆನ್ನಾಗೇ ಕಾಣುತ್ತೆ. ಇದು ಪಾಚ್ ಹಸಿರು ಸೀರೆ ಇದೆ. ನನಗೆ ಸಿಂಪಲ್ ಡಿಸೈನ್ ಬೇಕಂತ ಕೇಳಿದರು. ಇದಕ್ಕೆ ಸಿಂಪಲ್ಲಾಗಿ ಮ್ಯಾಚ್ ಆಗಲಿ ಅಂತಂದೆ ಈ ಡಿಸೈನ್ ಇಟ್ಟಿದ್ದೀನಿ. ಇದು ಬಾರ್ಡ್ರು ಈ ಸಿಲ್ವರ್ ಕಲರ್ ಇರೋದ್ರಿಂದ ಸಿಲ್ವರ್ ಕಲರೇ ಲೇಸ್ ಹುಡುಕಿ ಹಚ್ಚಿದ್ದೀನಿ. ಅದಕ್ಕೆ ಕರೆಕ್ಟು ಮ್ಯಾಚ್ ಆಗೋ ಥರ ಲೇಸ್ ನನಗೆ ಸಿಕ್ಕಿದ್ದರಿಂದ ಚೆನ್ನಾಗಿ ಕಾಣ್ತಿದೆ, ಫಿನಿಶಿಂಗ್ ಚೆನ್ನಾಗಿ ಬಂದಿದೆ. ವರ್ಕ್ ಸಿಂಪಲ್ ಡಿಸೈನು ಈ ಸೀರೆಗೆ ಮ್ಯಾಚ್ ಆಗೋ ಥರನೇ ಹೊಲ್ದಿದ್ದೀನಿ. ಅವರು ಇಷ್ಟಪಟ್ಟು ಹೇಳಿ ಹೋಗಿದ್ದರು. ಇದು ಸೀರೆ ಅಪೋಸಿಟ್ ಬ್ಲೌಸ್ ಇಲ್ಲ, ಸೀರೆ ವಿತ್ ಬ್ಲೌಸು ಬೋತ್ ಸೇಮ್ ಕಲರ್ ಇರೋದ್ರಿಂದ ನಮಗೆ ಡಿಸೈನ್ ಮಾಡ್ಬೇಕಂದ್ರೆ ನಾನು ಬಾರ್ಡ್ರ್ ಸಿಲ್ವರ್ ಕಲರ್ ಇರೋದ್ರಿಂದ ಸಿಲ್ವರ್ ಕಲರ್ ಲೇಸಿಂದನೇ ವರ್ಕ್ ಮಾಡಿದ್ದೀನಿ. ಚೆನ್ನಾಗಿ ಕಾಣ್ತಿದೆ ವರ್ಕು. ಇಷ್ಟಪಟ್ಟರು, ಇಲ್ಲಿ ಬಂದು ನೋಡಿದರು ಚೆನ್ನಾಗಿ ಬಂದಿದೆ ಅಂತ. ಮತ್ತು ಸ್ಲೀವ್ಸು ಇದೇ ಟೈಪ್ ನನಗೆ ಪುಗ್ಗ ಬೇಕಂತ ಕೇಳಿದರು. ಆದ ಕಾರಣ ಇದೇ ಟೈಪ್ ಪುಗ್ಗ ಇಟ್ಟು ಹೊಲ್ದಿದ್ದೀನಿ. ಚೆನ್ನಾಗಿ ಬಂದಿದೆ, ಫಿನಿಶಿಂಗು ಚೆನ್ನಾಗಿದೆ. ಅವರು ನೋಡಿ ಚೆನ್ನಾಗಿದೆ ಅಂತ ಹೇಳಿ ಹೋದರು. ನೆಕ್ಸ್ಟು ಇವರು ನನಗೆ ಡಿಸೈನ್ ಏನು ಬೇಡ, ನನಗೆ ಪುಗ್ಗ ಸ್ಲೀವ್ಸ್ ಬೇಕಂತ ಹೇಳಿ ಪುಗ್ಗ ಹೊಲಿಸಿದ್ದಾರೆ. ಪುಗ್ಗ ಹೊಲಿಸಿ ತೆಳಗ ಗೋಟ್ ಕಟ್ಟು ಅಂತ ಹೇಳಿದರು. ಗೋಟ್ ಕಟ್ಟಿದ್ದೀನಿ, ಚೆನ್ನಾಗಿ ಬಂದಿದೆ. ಸ್ಲೀವ್ಸು ಒಂದೇ ನನಗೆ ಡಿಸೈನು, ಮತ್ತು ಬ್ಯಾಕ್ ನೆಕ್ ಏನು ಡಿಸೈನ್ ಬೇಡ ಅಂದಿದ್ರು. ಆದ ಕಾರಣ ನಾನು ರೌಂಡ್ ಇಟ್ಟು ಹೊಲಿದೆ. ಇದು ನೆಕ್ಸ್ಟು ಇದು ಬ್ಲೌಸು ನಮಗೆ ಯಾವುದೇ ಡಿಸೈನ್ ಬೇಡ, ಅದು ಸ್ಲೀವ್ಸೇ ಫುಲ್ಲು ವರ್ಕ್ ಇದೆ. ಆದ ಕಾರಣ ನನಗೆ ಯಾವುದೇ ಡಿಸೈನ್ ಬೇಡ, ಸಿಂಪಲ್ ಬೇಕು ಅಂತ ಹೇಳಿದರು. ಸಿಂಪಲ್ಲಾಗೆ ಸೀರೆಯಿಂದನೇ ನೈಸಾಗಿ ಗೋಟ್ ಕಟ್ಟಿ
ಸ್ಟಿಚ್ ಮಾಡಿದ್ದೀನಿ. ಚೆನ್ನಾಗಿ ಬಂದಿದೆ ಗೋಟು. ಸ್ಟಿಚ್ಚೂ ಚೆನ್ನಾಗಾಗಿದೆ. ನನ್ನ ಹತ್ರ ತುಂಬ ಜನ ಹೊಲಿಸ್ತಾರೆ, ಫಿನಿಶಿಂಗ್ ಚೆನ್ನಾಗಿ ಬರ್ತದೆ, ಚೆನ್ನಾಗಿ ಹೊಲಿತೀರಿ ನೀವು ಅಂತ ಹೇಳಿ ಇಲ್ಲೇ ನನ್ನ ಹತ್ರನೇ ಹೊಲಿಸ್ತಾರೆ. ಭಾಳ ಜನ ಬೇರೆ ಊರಿಂದನೂ ಬಂದು ತಂದು ನನ್ನ ಹತ್ರ ಹೊಲಿಸಿ ಹೇಳ್ತಾರೆ, ಚೆನ್ನಾಗಿ ಹೊಲಿತೀರಿ ನೀವು, ಚೆನ್ನಾಗಿ ಫಿನಿಶಿಂಗ್ ಚೆನ್ನಾಗಿ ಬರ್ತತಿ, ಹೊಲಿಗೆ ನೀಟ್ ಇರ್ತಾವಂತ ಹೇಳಿ ನನ್ನ ಹತ್ರನೇ ಹೊಲಿಸ್ತಾರೆ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ, ನಾನು ಹೊಲ್ದಿರೋ ಡಿಸೈನ್ಗಳು ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋವನ್ನು ನೋಡಿದ್ದಕ್ಕೆ. ಥ್ಯಾಂಕ್ ಯು.